ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಟೂಟಿ ಫ್ರೂಟಿ. ಟೂಟಿ ಫ್ರೂಟಿ ಮಾಡಲು ಬೇಕಾಗಿರೋ ಸಾಮಗ್ರಿಗಳು: ಮೊದಲನೇದಾಗಿ ಒಂದು ಹಸಿ ಪಪ್ಪಾಯ, 1 ಕಪ್ ಸಕ್ಕರೆ, ಚಿಟಿಕೆ ರೆಡ್ ಫುಡ್ ಕಲರ್, ಚಿಟಿಕೆ ಗ್ರೀನ್ ಫುಡ್ ಕಲರ್, ಚಿಟಿಕೆ ಯೆಲ್ಲೋ ಫುಡ್ ಕಲರನ್ನು ತೆಗೆದುಕೊಳ್ಳಿ. ಟೂಟಿ ಫ್ರೂಟಿ ಮಾಡುವ ವಿಧಾನ: ಮೊದಲಿಗೆ ಒಂದು ಹಸಿ ಪಪ್ಪಾಯ ಮೇಲಿನ ಸಿಪ್ಪೆಯನ್ನು ತೆಗೆದು ಈ ರೀತಿ ಕ್ಲೀನ್ ಮಾಡಿಕೊಳ್ಳಿ. ಈಗ ಪಪ್ಪಾಯವನ್ನು ಒಂದು ಚಾಕುವಿನಿಂದ ಕತ್ತರಿಸಿ ಬೀಜವನ್ನು ತೆಗೆದು ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಮಾಡಿಕೊಳ್ಳಿ. ಈ ರೀತಿ ಎಲ್ಲ ಪಪ್ಪಾಯನ್ನು ಹೆಚ್ಚಿ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿ ರೆಡಿ ಮಾಡಿಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ನೀರನ್ನು ಹಾಕಿ, ನೀರು ಒಂದು ಕುದಿ ಬರುವವರೆಗೆ ಕುದಿಸಿ, ಮುಂಚೆ ಕಟ್ ಮಾಡಿ ರೆಡಿ ಮಾಡಿರುವಂಥ ಪಪ್ಪಾಯ ಪೀಸ್ಗಳನ್ನು ಹಾಕಿ 2 ನಿಮಿಷ ಬೇಯಿಸಿಕೊಳ್ಳಿ. ಈ ರೀತಿ 2 ನಿಮಿಷ ಬೇಯಿಸಿದ ನಂತರ ನೀರಿನಿಂದ ಬಸಿದು ಒಂದು ಬೌಲ್ನಲ್ಲಿ ಎತ್ತಿಟ್ಟುಕೊಳ್ಳಿ. ಈಗ ಅದೇ ಪಾತ್ರೆಯಲ್ಲಿ 1 ಕಪ್ ಸಕ್ಕರೆಯನ್ನು ಹಾಕಿ, 1 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರನ್ನು ಹಾಕಿ, ಸಕ್ಕರೆ ಕರಗಿ ಒಂದೆಳೆ ಪಾಕ ಬರುವವರೆಗೆ ಬೇಯಿಸಿಕೊಳ್ಳಿ. ಸಕ್ಕರೆ ಪಾಕ ಆದ ನಂತರ ಮುಂಚೆ ಬೇಯಿಸಿಟ್ಟಿರುವ ಪಪ್ಪಾಯ ಪೀಸ್ಗಳನ್ನು ಹಾಕಿ 2 ನಿಮಿಷ ಬೇಯಿಸಿಕೊಳ್ಳಿ. ಎರಡು ನಿಮಿಷ ಬೇಯಿಸಿರುವ ಪಪ್ಪಾಯವನ್ನು ತಣ್ಣಗಾಗಲು ಬಿಡಿ. ತಣ್ಣಗಾಗಿರುವಂಥ ಪಪ್ಪಾಯ ಪೀಸ್ಗಳನ್ನು ನೀರನ್ನು ಬಸಿದು 1 ಕಪ್ಪಿಗೆ 1 ಸ್ಪೂನ್ನಂತೆ ಹಾಕಿ, ನಂತರ ಒಂದಕ್ಕೆ ಗ್ರೀನ್ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನೊಂದಕ್ಕೆ ರೆಡ್ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. 3ನೇ ಕಪ್ಪಿಗೆ ಸ್ವಲ್ಪ ಯೆಲ್ಲೋ ಕಲರ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿ 10 ರಿಂದ 12 ಗಂಟೆ ಡ್ರೈ ಆಗಲು ಬಿಡಿ. ಡ್ರೈ ಆಗಿರುವ ಟೂಟಿ ಫ್ರೂಟಿಯನ್ನು ತೆಗೆದುಕೊಂಡು ಒಂದು ಪ್ಲೇಟಿಗೆ 3 ಕಲರ್ ಟೂಟಿ ಫ್ರೂಟಿಗಳನ್ನು ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾಗಿರುವಂಥ ಟೂಟಿ ಫ್ರೂಟಿ ಸವಿಯಲು ರೆಡಿ. ಟೂಟಿ ಫ್ರೂಟಿ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.